ಖ್ಯಾತ ಚಲನಚಿತ್ರ ಹಿನ್ನೆಲೆ ಗಾಯಕಿ ಸುಮನ್ ಕಲ್ಯಾಣ್ಪುರ್ ಅನಾರೋಗ್ಯದಿಂದ ಮುಂಬೈನಲ್ಲಿ ನಿನ್ನೆ ಮಧ್ಯರಾತ್ರಿ ನಿಧನರಾದರು. ಅವರಿಗೆ 89 ವರ್ಷ ವಯಸ್ಸಾಗಿತ್ತು. ಕನ್ನಡದ ಕಲಾವತಿ ಮತ್ತು ಕಲ್ಪವೃಕ್ಷ ಚಲನಚಿತ್ರಗಳಲ್ಲಿ ಕೆಲವು ಗೀತೆಗಳನ್ನು ಹಾಡಿದ್ದ ಇವರು ಹಿಂದಿ ಮತ್ತು ಮರಾಠಿ ಚಿತ್ರಜಗತ್ತಿನಲ್ಲಿ ಬಹು ಜನಪ್ರಿಯರಾಗಿದ್ದರು. ಕಿಶೋರ್ ಕುಮಾರ್, ಮೊಹಮ್ಮದ್ ರಫಿ, ಮನ್ನಾಡೆ, ಮುಖೇಶ್ ಕುಮಾರ್, ತಲತ್ ಮೆಹಮೂದ್, ಹೇಮಂತ್ ಕುಮಾರ್ ಮುಂತಾದ ಖ್ಯಾತ ಗಾಯಕರೊಂದಿಗೆ ಸುಮನ್ ಕಲ್ಯಾಣ್ಪುರ್ ಯುಗಳ ಗೀತೆ ಹಾಡಿದ್ದರು. ಮೂಲತಃ ಕರ್ನಾಟಕದ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನವರಾದ ಇವರು ಬಳಿಕ ಮುಂಬೈನಲ್ಲಿ ನೆಲೆಸಿ ಚಲನಚಿತ್ರ ಜಗತ್ತಿನಲ್ಲಿ ಸುಮಧುರ ಧ್ವನಿಯ ಗಾಯಕಿ ಎಂದು ಪ್ರಸಿದ್ದರಾಗಿದ್ದರು. ಸುಮನ್ ಕಲ್ಯಾಣ್ಪುರ್ ನಿಧನಕ್ಕೆ ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಮತ್ತು ಪ್ರಧಾನಿ ಸೇರಿದಂತೆ ಗಣ್ಯರು ಶೋಕ ವ್ಯಕ್ತಪಡಿಸಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸುಮನ್ ಕಲ್ಯಾಣ್ಪುರ್ ಅವರ ನಿಧನ ಭಾರತೀಯ ಸಂಗೀತ ಮತ್ತು ಕಲಾಲೋಕಕ್ಕೆ ತುಂಬಲಾರದ ನಷ್ಟ ಉಂಟು ಮಾಡಿದೆ. ಶಾಸ್ತ್ರೀಯ ಸಂಗೀತದಿಂದ ಜನಪ್ರಿಯ ಗೀತೆಗಳವರೆಗೆ ಅವರ ಗಾಯನ ವ್ಯಾಪ್ತಿ ಬಹು ವಿಶಾಲವಾಗಿದ್ದು, ಹಿಂದಿ, ಮರಾಠಿ ಮತ್ತಿತರ ಭಾಷೆಗಳ ಚಿತ್ರಗೀತೆಗಳಿಗೆ ಮಧುರ ಧ್ವನಿಯಾಗಿದ್ದರು ಎಂದು ಸ್ಮರಿಸಿದ್ದಾರೆ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಸಾರ್ವಕಾಲಿಕ ಜನಪ್ರಿಯ ಗೀತೆಗಳನ್ನು ಹಾಡುವ ಮೂಲಕ ಸುಮನ್ ಕಲ್ಯಾಣ್ಪುರ್ ಅವರು ಅಸಂಖ್ಯಾತ ಸಂಗೀತ ಪ್ರಿಯರು ಮತ್ತು ಚಿತ್ರರಸಿಕರ ಹೃದಯದಲ್ಲಿ ಚಿರಸ್ಥಾಯಿಯಾಗಿದ್ದಾರೆ. ಇವರ ಸಂಗೀತ ಸೇವೆ ದೇಶದ ಸಾಂಸ್ಕೃತಿಕ ಜಗತ್ತಿನ ಮಹತ್ವದ ಭಾಗವಾಗಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಸುಮನ್ ಕಲ್ಯಾಣ್ಪುರ್ ಅವರು ತಮ್ಮ ಮಧುರ ಗೀತೆಗಳ ಮೂಲಕ ಭಾರತೀಯ ಚಲನಚಿತ್ರ ಮತ್ತು ಸಂಗೀತ ಪ್ರಿಯರಲ್ಲಿ ವಿಶೇಷ ಸ್ಥಾನ ಗಳಿಸಿದ್ದು, ಸಾಂಸ್ಕೃತಿಕ ಜಗತ್ತನ್ನು ಶ್ರೀಮಂತಗೊಳಿಸಿದ್ದಾರೆ ಎಂದು ತಿಳಿಸಿದ್ದಾರೆ.